ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕುಸುವಿನ ಕಥಾಮೃತಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಿಮಗೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಲವಿನ ಆಗಮನ. ಪ್ರಣವ್ ಅನಿರುದ್ಧ್ಗೆ ಕಾಲ್ ಮಾಡಿದಾಗ ವಾಸ್ತವಕ್ಕೆ ಬಂದವನು, ಹೇಳು ಪ್ರಣವ್ ಎಂದವನ ದನಿಯಲ್ಲಿ ಜೀವಂತಿಕೆಯೇ ಇರಲಿಲ್ಲ. ಅವನ ದನಿಯಲ್ಲಾದ ಬದಲಾವಣೆಯನ್ನು ಗಮನಿಸಿ, ಅಣ್ಣ ಏನಾಯಿತು? ನಾನು ಇನ್ನೂ ಏನೂ ಹೇಳೇ ಇಲ್ಲ, ಆಗಲೇ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ಅಣ್ಣನ ಬಗ್ಗೆ ಏನಾದರೂ ಗೊತ್ತಾಯ್ತಾ ನಿಮಗೆ ಎಂದು ಅನುಮಾನದಿಂದ ಕೇಳಿದಾಗ, ಹಾಗೇನಿಲ್ಲ ಕಣೋ, ಅದು ಬಾಸ್ ಕಾಲ್ ಅಷ್ಟೇ, ಮಾತನಾಡೋಷ್ಟರಲ್ಲಿ ಸಾಕಾಗಿತ್ತು. ಹೇಳು, ವಿಜಯ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಎಂದು ಪ್ರಶ್ನಿಸಿದಾಗ, ಪ್ರಣವ್ ಮನೆಯಲ್ಲಿ ನಡೆದಿದ್ದು ಎಲ್ಲವನ್ನ ಹೇಳಿದಾಗ ತನಗೆ ಏನೂ ಗೊತ್ತಿಲ್ಲ ಅನ್ನುವಂತೆ, ಹಾಗಿದ್ರೆ ಪ್ರಣವ್ ವಿಜಿ ಮನೆ ಬಿಟ್ಟು ಹೋಗಿದ್ದಾನಾ ಎಂದು ಆಶ್ಚರ್ಯದಿಂದ ಕೇಳಿದಾಗ, ಹೌದಣ್ಣ, ಅಪ್ಪನಿಗೆ ವಿಷಯ ಏನು ಅಂತಲೇ ಗೊತ್ತಿಲ್ಲ. ಎಲ್ಲ ಸತ್ಯ ಗೊತ್ತಿರೋ ಅಮ್ಮ ಏನೂ ಹೇಳ್ತಾ ಇಲ್ಲ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಯಾವುದಾದ್ರೂ ಪೊಲೀಸ್ ಗೊತ್ತಿದ್ರೆ ಹೇಳು, ಅವರಿಂದಲಾದರೂ ಸತ್ಯ ಏನು ಅಂತ ತಿಳ್ಕೊಳ್ಳೋಣ ಎಂದಾಗ, ಪ್ರಣವ್ ನೀನು ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡ. ವಿಜಯ್ ಯಾದವ್ ಫ್ಯಾಮಿಲಿಯವನು ಅಂತಲೇ ಯಾರಿಗೂ ಗೊತ್ತಿಲ್ಲ. ಅಂತಹದ್ರಲ್ಲಿ ಅದನ್ನೆಲ್ಲ ಅವನು ಮನೆ ಬಿಟ್ಟು ಹೋದಾಗ ಪೊಲೀಸ್ ಹತ್ರ ಹೋಗಿ ಸತ್ಯ ಶೋಧನೆ ಮಾಡಿ ಅಂದರೆ ಮೊದಲು ಮನೆಯವ್ರ ಮೇಲೆ ಅನುಮಾನ ಬರುತ್ತೆ. ಅದ್ರ ಜೊತೆ ಟಿ ವಿಲಿ ಎಲ್ಲ ನ್ಯೂಸ್ ಆಗುತ್ತೆ. ಆದ್ದರಿಂದ ಅವನಿಗೆ ಅಪಾಯ ಜಾಸ್ತಿ ಆಗುತ್ತೆ. ಏನೇ ಮಾಡಿದ್ರೂ ಯೋಚನೆ ಮಾಡಿ ಮಾಡಬೇಕು. ಆತುರದಲ್ಲಿ ನಿರ್ಧಾರ ಮಾಡಿದ್ರೆ ತೊಂದರೆ ಆಗೋದು ನಮ್ಮಿಂದ. ದೂರ ಇರೋ ವಿಜಿಗೆ. ನೀನು ಅಂಕಲ್ನ ಹುಷಾರಾಗಿ ನೋಡ್ಕೊ. ಅವರು ಸ್ಟ್ರೆಸ್ ತೆಗೆದುಕೊಂಡ್ರೆ ಅವರ ಹೆಲ್ತ್ ಹಾಳಾಗುತ್ತೆ. ಸೊ ಅಂಕಲ್ ಮುಂದೆ ಯಾವುದೇ ಕಾರಣಕ್ಕೂ ವಿಜಿ ಹೆಸರು ಎತ್ತಬೇಡ. ಅಕಸ್ಮಾತ್ ಅವರೇ ಎತ್ತಿದರೆ ಪಾಸಿಟಿವ್ ಆಗಿ ಮಾತನಾಡು, ಗೊತ್ತಾಯ್ತಾ? ಈಗ ನಿನ್ನ ಫ್ಯಾಮಿಲಿ ಜವಾಬ್ದಾರಿ ನಿನ್ನದು. ನಾನು ವಿಜಯ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಏನು ಮಾಡಬಹುದು ಅಂತ ಯೋಚನೆ ಮಾಡ್ತೀನಿ ಎಂದಾಗ, ಸರಿ ಅಣ್ಣ, ಆದರೆ ಪ್ಲೀಸ್ ಆದಷ್ಟು ಬೇಗ ಅಣ್ಣನನ್ನು ಹುಡ್ಕೋ, ನನಗೆ ಅವನಿಲ್ಲದೆ ಇರೋಕ್ಕಾಗೋದಿಲ್ಲ ಎಂದು ಸಣ್ಣ ದನಿಯಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಾಗ, ನೀನು ಜಾಸ್ತಿ ಯೋಚನೆ ಮಾಡಬೇಡ. ನನಗೆ ಒಂದು ವಿಷಯ ಹೇಳು ಪ್ರಣವ್, ವಿಜಯ್ ಅನಾಥ ಅಂತ ಅವನಿಗೆ ಹೇಳಿದ್ದು ಯಾರು ಅಂತ ನಿನಗೆ ಗೊತ್ತಾ ಎಂದಾಗ, ಅದು ಅಮ್ಮ ಅಂತ ಹೇಳಿತ್ತು. ಯಾವುದೋ ವಿಷಯಕ್ಕೆ ಜಗಳಾಗಿ ಕೋಪದಲ್ಲಿ ಹೇಳಿದೆ ಅಂತ ಹೇಳಿದ್ರು ಎಂದಾಗ, ಸರಿ ಪ್ರಣವ್ ಹುಷಾರು ಎಂದವನೇ ಫೋನ್ ಕಟ್ ಮಾಡಿ ಕೋಪದಿಂದ ಕುಗ್ಗಿದವನೇ, ಗೊತ್ತಿತ್ತು ನನಗೆ ಇದೆಲ್ಲ ಅವಳೇ ಮಾಡಿರೋದು ಅಂತ. ಮೊದಲಿನಿಂದಲೂ ವಿಜಯ್ ಅಂದರೆ ಅವಳಿಗೆ ಆಗ್ತಿರ್ಲಿಲ್ಲ. ಯಾಕೆ ಅಂತ ಗೊತ್ತಿರಲಿಲ್ಲ. ಆದರೆ ಈಗ ಗೊತ್ತಾಯಿತು. ಪಾಪ ನನ್ನ ವಿಜಿ ಅಮ್ಮ ಅಮ್ಮ ಅಂತ ಎಷ್ಟು ಪ್ರೀತಿಸ್ತಾನೆ. ಆದರೆ ಅವರು ಆದರೆ ಪ್ರಣವ್ ಹೇಳಿದ ಪ್ರಕಾರ ಹೋದರೆ ಅಂಕಲ್ಗೆ ವಿಷಯ ಏನು ಅಂತಲೇ ಗೊತ್ತಿಲ್ಲ. ಸರಿ, ಒಂದು ಪಕ್ಷ ಪುಷ್ಪಾಂಟಿ ಗರ್ಭಿಣಿಯಾಗಿ ಆ ಮಗು ಡೆಲಿವರಿ ಟೈಮಲ್ಲಿ ಸತ್ತು ಹೋಗಿ ಬೇರೆ ಯಾವುದೋ ಮಗುನ ಅವರು ಪಕ್ಕ ಮಲಗಿಸಿ ಇದು ನಿಮ್ಮದೇ ಮಗು ಅಂತ ಹೇಳಿದ್ದಾರೆ ಅಂತ ಅಂದರೆ, ಅವನು ಅವರ ಸ್ವಂತ ಮಗ ಅಲ್ಲ ಅಂತ ಡಾಕ್ಟರ್ ಬಂದು ಅವ್ರ ತಂದೆ ಅಂದರೆ ಅಂಕಲ್ ಹತ್ರ ಹೇಳಬೇಕಿತ್ತು. ಅದು ಯಾವ ಡಾಕ್ಟರ್ ತಾನೇ ತಾಯಿಗೆ ಸತ್ಯ ಹೇಳ್ತಾರೆ? ಅವ್ರಿಗೆ ಗೊತ್ತಿರುತ್ತೆ ಸತ್ಯ ಗೊತ್ತಾದರೆ ಅವರು ಯಾವ ಥರ ಬಿಹೇವ್ ಮಾಡಬಹುದು ಅಂತ. ಮತ್ತು ಅದು ಹೇಗೆ ಸಾಧ್ಯ? ಆ ಮನೆಯಲ್ಲಿ ಎಲ್ಲರಿಗೂ ಬಿಟ್ಟು ಅವ್ರಿಗೆ ಮಾತ್ರ ಸತ್ಯ ಗೊತ್ತಿರೋದಕ್ಕೆ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತವನ ತಲೆಯಲ್ಲಿ ಒಂದು ಉಪಾಯ ಹೊಳೆಯಿತು. ಮಾರನೇ ದಿನ ಇಂಟರ್ವ್ಯೂಗೆ ಹೊರಟವನಿಗೆ ಸಣ್ಣ ಭಯವೊಂದು ಮನದಲ್ಲಿ ಮೂಡಿತ್ತು. ಅಲ್ಲಿ ತನ್ನಂತೆ ಕುಳಿತಿದ್ದವರನ್ನು ನೋಡಿ, ಅಪ್ಪ ದೇವರೇ, ಪ್ಲೀಸ್ ಪ್ಲೀಸ್ ಈ ಕೆಲಸ ನನಗೆ ಕೊಡಿಸ್ಬಿಡು ಎಂದು ಮನದಲ್ಲೇ ಬೇಡಿಕೊಂಡವನು ತನ್ನನ್ನು ಕರೆದಾಗ ಕಾನ್ಫಿಡೆನ್ಸ್ನಿಂದಲೇ ಒಳಗೆ ಹೋಗಿ ಅವರು ಕೇಳಿದ ಅಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದವನು. ಸಣ್ಣ ಡೆಮೋ ಕೂಡ ಕೊಟ್ಟಾಗ ಅವರಿಗೆ ಅವನ ಯೂನಿಕ್ ಸ್ಟೈಲ್ ಇಷ್ಟವಾಗಿ ಅವರನ್ನು ಸೆಲೆಕ್ಟ್ ಮಾಡಿಕೊಂಡವರು
ಅವನ ಮಾರ್ಕ್ಸ್ ಕಾರ್ಡ್ ಬಗ್ಗೆ ಕೇಳಿದಾಗ ಸಹಸ್ರ ಹೇಳಿದಾಗ ಅವರು ಸರಿ ಹಾಗಿದ್ರೆ ಇನ್ನೊಂದು ವಾರದಲ್ಲಿ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಆಗಲೇ ತೆಗೆದುಕೊಂಡು ಬನ್ನಿ ಎಂದಾಗ ಅವನ ಮನ ಹರ್ಷಿಸಿತ್ತು. ಅಲ್ಲಿಂದ ಖುಷಿಯಿಂದ ಹೊರಟವನು ಮೊದಲು ಸ್ವಲ್ಪ ಸ್ವೀಟ್ ತೆಗೆದುಕೊಂಡು ಬಂದವನೇ ಸಹಸ್ರಳ ಕೈ ಹಿಡಿದು ತಿರುಗಿಸುತ್ತಾ, ಥ್ಯಾಂಕ್ ಯು ಸೋ ಮಚ್ ಕಣ್ರಿ, ನಿಮ್ಮ ಐಡಿಯಾ ವರ್ಕ್ ಆಯಿತು, ನನಗೆ ಕೆಲಸ ಕೂಡ ಸಿಕ್ತು ಎಂದು ಒಂದೇ ಉಸಿರಿನಲ್ಲಿ ಬಡಬಡಿಸಿದಾಗ ಅವಳು ಕೂಡ ಮನದಲ್ಲೇ ದೇವರಿಗೆ ವಂದನೆ ಹೇಳಿದಳು. ಅವಳಿಗೆ ಸ್ವೀಟ್ ಕೊಟ್ಟು, ನೀವು ಆ ಕ್ಷಣಕ್ಕೆ ನನಗೆ ಧೈರ್ಯ ಕೊಟ್ಟಿಲ್ಲ ಅಂದಿದ್ರೆ ನಾನು ನಿಜವಾಗಿಯೂ ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ. ನಿಜವಾಗಿಯೂ ರೀ, ನೀವು ನನ್ನ ಲಕ್ಕಿ ಚಾರ್ಮು ಎಂದಾಗ ಅವಳ ಕಣ್ಣು ತುಂಬಿ ಬಂದಿತ್ತು ತನ್ನ ತಂದೆಯನ್ನು ನೆನೆದು. ಅವಳು ಕಣ್ಣು ತುಂಬಿಕೊಂಡಿದ್ದು ನೋಡಿ ಗಾಬರಿಯಿಂದ, ರೀ ಏನಾಯಿತು, ಯಾಕೆ ಕಣ್ಣಲ್ಲಿ ನೀರು ಎಂದಾಗ ಅಪ್ಪನ ನೆನಪಾಯ್ತಷ್ಟೇ ಎಂದಾಗ ಬಲವಂತವಾಗಿ ತುಳಿ ಅರಳಿಸಿದರೆ, ಅಲ್ಲ ಅಷ್ಟೊಂದು ಪ್ರೀತಿಸೋ ತಂದೆನ ಬಿಟ್ಟು ಯಾಕೆ ಬಂದಿದ್ದು ನೀವು? ವಾಪಸ್ ಹೋಗು, ಹಾಗಿದ್ರೆ ಹೋಗಿ, ನಾನೇ ಬೇಕಾದರೆ ಬಿಟ್ಟು ಬರ್ತೀನಿ ಎಂದವನ ದನಿ ಇಳಿದೇ ಹೋಗಿತ್ತು ಅವಳು ಒಪ್ಪಿಬಿಟ್ಟರೆ ಅಂತ. ಅಪ್ಪನ ಹತ್ರ ಹೋಗಬೇಕು ಅಂದರೆ ಇಲ್ಲಿನ ಪಯಣ ಮುಗಿಸಬೇಕು ಎಂದಾಗ, ಏನೋ ರೀ, ಏನಾದರೂ ಹೇಳೋ ಹಾಗಿದ್ರೆ ಕನ್ನಡದಲ್ಲಿ ಹೇಳಿ, ನನಗೆ ಗೊತ್ತಾಗದೇ ಇರೋ ಭಾಷೆಯಲ್ಲೆಲ್ಲ ಮಾತಾಡಿದ್ರೆ ನಾನು ಏನು ಅರ್ಥ ಮಾಡ್ಕೊಳ್ಳಿ ಎಂದು ಹುಬ್ಬು ಸಂಕೋಚಿಸಿ ಹೇಳಿದಾಗ, ಅಪ್ಪ ಬದುಕಿಲ್ಲ ಅಂತ ಹೇಳಿದ್ದು ಅಷ್ಟೇ ಎಂದಾಗ, ಅಲ್ಲ ರೀ, ಮತ್ತು ಅದು ಹೇಗೆ ನೀವು ಅಮ್ಮನನ್ನು ಒಬ್ಬರೇ ಬಿಟ್ಟು ಬಂದಿದ್ದು ಯಾಕೆ? ಪಾಪ ಅವರು ಎಷ್ಟು ನೊಂದ್ಕೊಂಡಿದ್ರೋ ಏನೋ, ನೀವು ತಪ್ಪು ಮಾಡ್ತಾಯಿದ್ದೀರಾ ಎಂದವನಿಗೆ ತನ್ನ ತಾಯಿಯ ನೆನಪಾಗಿತ್ತು. ಅದೇ ಪ್ರಶ್ನೆ ನಾನು ನಿಮಗೆ ಕೇಳಲ್ಲ, ಯಾಕೆ ಬಿಟ್ಟು ಬಂದಿದ್ದೆ ನಿಮ್ಮ ತಂದೆ ತಾಯಿನ? ಅವರು ಕೂಡ ಅಷ್ಟೇ ನೋವು ತಿಂತಿರ್ಬೋದಲ್ವಾ ಎಂದಾಗ, ನೋವು ಆಗುತ್ತೆ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ನಾನು ಅಲ್ಲೇ ಇದ್ದರೆ ಇನ್ನೊಬ್ಬರಿಗೆ ಅನ್ಯಾಯ ಆಗುತ್ತಿತ್ತು. ಅದಕ್ಕೆ ನನ್ನಿಂದ ಯಾರಿಗೂ ಮೋಸ ಆಗೋದು ಬೇಡ. ನನಗೆ ಇಷ್ಟ ಆಗೋದಿಲ್ಲ, ಇಷ್ಟ ದಿನ ಆಗಿರೋ ಮೋಸವೇ ಸಾಕು. ಇನ್ನಾದರೂ ಅವನದೆಲ್ಲವೂ ಅವನಿಗೆ ಸಿಗಲಿ, ನಾನು ಯಾಕೆ ಮಧ್ಯೆ ಹೋಗೋದು ಅಂತ ಅಲ್ಲಿಂದ ಬಂದುಬಿಟ್ಟೆ. ಆದರೆ ನೀವು ಯಾಕೆ ಬಂದಿದ್ದೀಗ? ಓ, ಹಾಗಿದ್ರೆ ಇವ್ರ ಬದುಕಿನಲ್ಲೂ ಏನೋ ನಡೆದಿದೆ, ಅದಕ್ಕೆ ಮನಸ್ಸು ನೊಂದ್ಕೊಂಡು ಮನೆ ಬಿಟ್ಟು ಬಂದಿದ್ದಾರೆ. ಅದು ಯಾರಿಗೆ ಅನ್ಯಾಯ ಆಗುತ್ತೋ ಇವರಿಗೆ ನ್ಯಾಯ ಸಿಕ್ಕಿ ಅವರು ಇವರನ್ನು ಹುಡುಕಿಕೊಂಡು ಬಂದರೆ ಇವರು ವಾಪಸ್ ಹೋಗ್ತಾರೆ. ತನ್ನವರ ಖುಷಿಯ ಮುಂದೆ ನಮ್ಮ ನಿರ್ಧಾರಗಳು ಸಡಿಲಾಗಿ ಆಗುತ್ತೆ. ಇವರ ಬದುಕಿನಲ್ಲಿ ಅವರ ಫ್ಯಾಮಿಲಿ ಬರುವಷ್ಟರಲ್ಲಿ ನಾನು ಇಲ್ಲಿಂದ ದೂರ ಹೋಗೋದು ಒಳ್ಳೆಯದು, ಇಲ್ಲಾಂದರೆ ನನ್ನಿಂದ ತೊಂದರೆ ಆಗಬಹುದು ಎಂದು ಮನದಲ್ಲೇ ನಿರ್ಧರಿಸಿ ನಾನು ಅಷ್ಟೇ ನನ್ನಿಂದ ಬೇರೆಯವರಿಗೆ ತೊಂದರೆ ಆಗೋದು ಬೇಡ ಅಂತ ಬಂದುಬಿಟ್ಟೆ. ಅಮ್ಮನನ್ನು ಅಕ್ಕ ನೋಡಿಕೊಳ್ತಾಳೆ. ನಾನೇನಾದರೂ ಅಲ್ಲಿಗೆ ಹೋದರೆ ತುಂಬ ಎಡವಟ್ಟಾಗುತ್ತೆ. ನಾವು ದೂರದಲ್ಲಿ ಇದ್ದರೆ ಮಾತ್ರವೇ ಅವರು ಖುಷಿಯಾಗಿರ್ತಾರೆ ಅಂದರೆ ಹತ್ತಿರ ಹೋಗಿ ಯಾಕೆ ತೊಂದರೆ ಕೊಡೋದು ಅಲ್ವಾ ಎಂದಾಗ, ಅಂದರೆ ಏನಾಗಿದೆ ಇವಳು ಬದುಕಿನಲ್ಲಿ? ನನ್ನ ಥರನೇ ಹೇಳ್ತಾ ಇದ್ದಾಳೆ ಅಂದರೆ ಅವಳ ಬದುಕಿನ ದೊಡ್ಡ ಸತ್ಯ ಗೊತ್ತಾಗಿದೆಯಾ? ಅದಕ್ಕೆ ಮನೆ ಬಿಟ್ಟು ಬಂದ್ರ? ಹಾಗೆ ಬರುವವರು ಯಾರಾದರೂ ಅಷ್ಟು ಚೆನ್ನಾಗಿ ರೆಡಿಯಾಗಿ ಬರ್ತಾರಾ? ಅವರ ಮುಖ ನೋಡಿದರೆ ಹೇಳಬಹುದು ಬದುಕನ್ನು ತಮಾಷೆಯಾಗಿ ತೆಗೆದುಕೊಂಡಿರುವಂತಹ ಹುಡುಗಿ ಅಲ್ಲ ಅಂತ. ಆದರೂ ನಾವೇನು ಹುಡುಗರು, ಹೇಗೋ ಮ್ಯಾನೇಜ್ ಆಗುತ್ತೆ. ಆದರೆ ಹುಡುಗಿಯರಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರೂ ಕೂಡ ಅವರು ಅಲ್ಲಿಂದ ಆಚೆ ಬಂದಿದ್ದಾರೆ ಅಂದರೆ ಅಲ್ಲಿ ಅವರಿಗೆ ತುಂಬ ತೊಂದರೆ ಕೊಡ್ತಾಯಿದ್ರು ಅನಿಸುತ್ತೆ ಎಂದು ಮನದಲ್ಲೇ ಹೇಳಿಕೊಂಡವನು, ಅಂದರೆ ಏನಾಗಿದೆ ಅವಳ ಬದುಕಿನಲ್ಲಿ? ನನ್ನ ಥರನೇ ಹೇಳ್ತಾ ಇದ್ದಾಳೆ ಅಂದರೆ ಅವಳ ಬದುಕಿನ ದೊಡ್ಡ ಸತ್ಯ ಗೊತ್ತಾಗಿದೆಯಾ? ಅದಕ್ಕೆ ಮನೆ ಬಿಟ್ಟು ಬಂದ್ರ? ಹಾಗೆ ಬರೋರು ಯಾರಾದರೂ ಅಷ್ಟು ಚೆನ್ನಾಗಿ ರೆಡಿಯಾಗಿ ಬರ್ತಾರಾ? ಅವರ ಮುಖ ನೋಡಿದರೆ ಹೇಳಬಹುದು ಬದುಕನ್ನು ತಮಾಷೆಯಾಗಿ ತೆಗೆದುಕೊಂಡಿರುವಂಥ ಹುಡುಗಿ ಅಲ್ಲ ಅಂತ. ಆದರೂ ನಾವೇನೋ ಹುಡುಗರು, ಹೇಗೋ ಮ್ಯಾನೇಜ್ ಆಗುತ್ತೆ. ಆದರೆ ಹುಡುಗಿಯರಿಗೆ ಎಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರೂ ಕೂಡ ಅವರು ಅಲ್ಲಿಂದ ಆಚೆ ಬಂದಿದ್ದಾರೆ ಅಂದರೆ ಅಲ್ಲಿ ಅವ್ರಿಗೆ ತುಂಬ ತೊಂದರೆ ಕೊಡ್ತಾಯಿದ್ರು ಅನಿಸುತ್ತೆ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ, ಹೋಗಲಿ ಬಿಡಿ, ಇಬ್ಬರ ಕಾರಣ ಏನೇ ಇದ್ದರೂ
ಇಬ್ಬರು ಮನೆ ಬಿಟ್ಟು ಬಂದಿರೋದಂತೂ ಸತ್ಯವೇ ತಾನೆ. ಬಹುಶಃ ಇಬ್ಬರ ಗಮ್ಯ ಒಂದೇ ಇರಬಹುದು. ಅದಕ್ಕೆ ಅಂತ ದೇವರು ಇಬ್ಬರನ್ನು ಭೇಟಿ ಮಾಡಿಸಿದ್ದಾನೆ ಅಂತ ಅನಿಸುತ್ತೆ ಎಂದಾಗ ಗೊತ್ತಿಲ್ಲ. ಗಮ್ಯ ಒಂದೇ ಆಗದೇ ಇದ್ದರೂ ಕೆಲವು ಭೇಟಿಗಳು ಕೆಲವು ಪಾಠ ಕಲಿಸೋದಕ್ಕಾಗತ್ತೆ. ಹಾಗೆ ನಮ್ಮ ಭೇಟಿ ಯಾಕೆ ಅನ್ನೋದು ಇಷ್ಟು ಬೇಗ ಹೇಗೆ ಗೊತ್ತಾಗುತ್ತೆ ಎಂದಾಗ ಅದು ನಿಜವೇ. ಕೆಲವೊಬ್ಬರು ಕಲಿಸುವ ಪಾಠ ನಾವು ನಮ್ಮ ಜೀವನದಲ್ಲಿಯೇ ಮರೆಯೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಒಬ್ಬರ ನಂಬಿಕೆಗೆ ದ್ರೋಹ ಇನ್ನೊಬ್ಬರ ಮೇಲಿನ ನಂಬಿಕೆ ಇಡೋದನ್ನೇ ಮರೆಸುತ್ತೆ ಎಂದವನ ತಲೆಯಲ್ಲಿ ಸುಳಿದದ್ದು ಶರಣ್ಯ. ಬನ್ನಿ ಈಗ ಊಟ ಮಾಡೋಣ ಎಂದವಳೆ. ಇಬ್ಬರು ಊಟಕ್ಕೆ ಕುಳಿತಾಗ ಅನ್ನ ರಸಂ ಬಡಿಸದ್ದು ನೋಡಿ ತಿನ್ನಬಹುದು ಅಲ್ವಾ, ಮತ್ತೆ ಆಸ್ಪತ್ರೆಗೆ ಅಂದರೆ ದುಡ್ಡು ಖರ್ಚಾಗುತ್ತೆ ರೀ ಎಂದು ತಮಾಷೆಯಾಗಿ ಹೇಳಿದಾಗ, ಏನೂ ಆಗೋದಿಲ್ಲ ತಿನ್ನಿ, ನನಗೆ ತುಂಬ ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ಬರುತ್ತೆ, ಎಷ್ಟು ಜನಕ್ಕೆ ಬೇಕಾದರೂ ಅಡುಗೆ ಮಾಡಬಲ್ಲೆ ಎಂದು ಆತ್ಮವಿಶ್ವಾಸದಿಂದ ಹೇಳಿದಾಗ, ನಿಜವಾಗಿಯೂ ಡ್ಯಾಡ್ ಪ್ರಿನ್ಸಸ್ಗಳಿಗೆ ಅಡುಗೆ ಗಂಧ ಗಾಳಿ ಕೂಡ ಗೊತ್ತಿರೋದಿಲ್ಲ ಅಲ್ವಾ, ಅದಕ್ಕೆ ಕೇಳಿದ್ದು ಎಂದವನೇ ಒಂದು ತುತ್ತನ ಬಾಯಿಗೆ ಹಾಕಿಕೊಂಡವನು, ವಾವ್ ಯಮ್ಮಿ ರೀ, ನಿಜವಾಗಿಯೂ ಹೇಳ್ತೀನಿ ನಿಮ್ಮ ಗಂಡ ಬಹಳ ಪುಣ್ಯ ಮಾಡಿದ್ದಾನೆ ದಿನ ಇಷ್ಟು ಚೆನ್ನಾಗಿರೋ ಊಟ ತಿನ್ನೋದಕ್ಕೆ ಎಂದು ಕಣ್ಣರಳಿಸಿಕೊಂಡು ಹೇಳಿದಾಗ, ನನ್ನ ಗಂಡ ನೀವೇ ಅಲ್ವಾ ಎಂದರೆ ಅವನಿಗೆ ತಿನ್ನುತ್ತಿದ್ದದ್ದು ನೆತ್ತಿಗೆ ಹತ್ತಿಬಿಟ್ಟಿತ್ತು. ಅವನ ಕೈಗೆ ನೀರಿನ ಲೋಟ ಕೊಟ್ಟು, ಅಂದರೆ ಸದ್ಯಕ್ಕೆ ನನ್ನ ಗಂಡ ನೀವೇ ಅಲ್ವಾ ಅಂತ ಹೇಳೋಕ್ಕೆ ಬಂದಿದ್ದು ಎಂದು ಮುಸುಮುಸಿ ನಕ್ಕಾಗ, ಕಿಂಡಲ್ ಮಾಡ್ತಾಯಿದ್ದೀರಾ ನೀವು ನನ್ನನ್ನು, ಒಂದೇ ಸೆಕೆಂಡ್ ಸ್ವರ್ಗ ಕೈಗೆ ಸಿಕ್ಕಂತಾಗಿತ್ತು ನನಗೆ ಎಂದು ಗೊಣಗುತ್ತಾ, ಹಾಗಿದ್ರೆ ಪರ್ಮನೆಂಟಾಗಿ ನಾನೇ ನಿಮ್ಮ ಗಂಡ ಆಗಲ್ಲ ಎಂದು ಕಣ್ಣು ಹೊಡೆದು ಕೇಳಿದಾಗ, ಈ ಬೆಳಗ್ಗೆ ನೆತ್ತಿಗೆ ಹತ್ತಿದ್ದು ನೋಡಿ, ತಗೊಳ್ಳಿ ನೀರು ಕುಡೀರಿ, ನನಗೆ ಕಿಂಡಲ್ ಮಾಡಿದರೆ ಬಿಟ್ಬಿಡ್ತೀವಾ ಎಂದು ನಕ್ಕಾಗ ಅವಳು ಕೂಡ ಅವನ ಜೊತೆ ನಗುವನ್ನು ಸೇರಿಸುತ್ತಾಳೆ. ಇಬ್ಬರು ಒಬ್ಬರಿಗೊಬ್ಬರು ನಗುತ್ತಾ ನಗಿಸುತ್ತಾ ಅಂದಿನ ದಿನ ಕಳೆಯುತ್ತಾರೆ. ಧನ್ಯವಾದಗಳು.